ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾಕೆ ಹಿಂಗೆ ರೆಡಿಯಾಗಿದ್ದೀನಿ ಅಂತ ನೋಡ್ತಿದ್ದೀರಾ? ನಾನಿವತ್ತು ವಿಶಾಲ ಮಾರ್ಟ್ಗೆ ಹೋಗ್ತಿದ್ದೀನಿ. ಅಲ್ಲೇನೆಲ್ಲ ತೊಗೋತೀನಿ, ಅಲ್ಲೇನೆಲ್ಲ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ ಬನ್ನಿ, ಲೆಟ್ಸ್ ಗೋ. ಫೈನಲ್ ಆಗಿ ನಾವು ವಿಶಾಲ ಮಾರ್ಟ್ ಹತ್ರ ಬಂದ್ವಿ. ನೀವು ನೋಡ್ಬೋದು ಔಟ್ ಸೈಡಿಂದ ವಿಶಾಲ ಮಾರ್ಟ್ ಹೇಗೆ ಕಾಣಿಸ್ತಿದೆ ಅಂತ. ಸೊ ನಾವು ತಡ ಮಾಡದೆ ಒಳಗಡೆ ಹೋಗೋಣ, ಒಳಗಡೆ ಏನೆಲ್ಲ ಇದೆ ಅಂತ ನೋಡೋಣ. ಸೊ ಬನ್ನಿ, ಇದು ವಿಶಾಲ ಮಾರ್ಟ್ ಎಂಟ್ರೆನ್ಸ್. ನೀವು ನೋಡ್ಬೋದು ಅಲ್ಲಿ ವಿಶಾಲ ಮಾರ್ಟ್ ಅಂತ ಹೇಗೆ ಕಾಣಿಸ್ತಿದೆ ಅಂತ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ಒಳಗಡೆ. ಓಕೆ, ಒಳಗಡೆ ಹೋಗೋಣ. ಒಳಗಡೆ ಫಸ್ಟ್ ಸೆಷನ್ ಬಂದ್ಬಿಟ್ಟು ಲೇಡೀಸ್ಗೆ ಅಂತ ಇಟ್ಟಿದ್ದಾರೆ. ನೀವು ನೋಡ್ಬೋದು ನನ್ನ ಲೆಫ್ಟ್ ಸೈಡಲ್ಲಿ ಕ್ಲಾತ್ಸ್ ಎಲ್ಲ ಇದೆ. ನನ್ನ ರೈಟ್ ಸೈಡ್ಗೆ ಬಂದ್ಬಿಟ್ಟು ಮತ್ತು ಆ ಕಡೆ ಸೈಡ್ ನೈಟ್ ವೇರ್ ಡ್ರೆಸ್ ಎಲ್ಲ ಇದೆ. ಇಲ್ಲಿ ನೋಡ್ಬೋದು ನೀವು ಲೇಡೀಸ್ ಡ್ರೆಸ್ಗಳು ಮತ್ತು ಶೂಸ್, ಸಾಕ್ಸ್, ಇದೆಲ್ಲ ಒಂದು ಪ್ರೈಸ್ ಎಲ್ಲ ಬಂದ್ಬಿಟ್ಟು 300-400 ಒಳಗಡೆ ಇದೆ. ಇಲ್ಲಿ ನೋಡ್ಬೋದು ನೈಟ್ ಪ್ಯಾಂಟ್ಸ್ ಎಲ್ಲ ಕಾಣಿಸ್ತಿದೆ. ನೈಟ್ ಪ್ಯಾಂಟ್ಸಿಗೆ ಅರೌಂಡ್ 300-400 ಇದೆ. ನಾನು ಆಲ್ರೆಡಿ ಈ ಥರದ್ದು ಒಂದು 2-3 ಪರ್ಚೇಸ್ ಮಾಡಿದ್ದೀನಿ. ಕ್ಲಾತ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ, ಕಂಫರ್ಟ್ ಆಗಿದೆ. ನೀವು ನೋಡ್ಬೋದು ಇದು ಎಲ್ಲ ವರ್ಕೌಟ್ ಶಾರ್ಟ್ಸ್ಗಳು. ವರ್ಕೌಟ್ ಮೆಟೀರಿಯಲ್ಗೆ ತುಂಬಾ ಕಾಸ್ಟ್ಲಿ, ನಾವು ಅದನ್ನ ಆನ್ಲೈನಲ್ಲೇ ತೊಗೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಾವು 3rd ಫ್ಲೋರಲ್ಲಿರೋ ಗ್ರಾಸರಿ ಶಾಪ್ ಒಳಗಡೆ ಹೋಗ್ತಿದ್ದೀವಿ. ಅಲ್ಲಿ ಏನೆಲ್ಲ ನೋಡಿ ಅಂತ ಹೇಳಿದ್ರೆ ಕಿಚನ್ ಐಟಮ್ಸ್ಗಳು, ಕ್ಲೀನಿಂಗ್ ಐಟಮ್ಸ್ಗಳು, ಈ ಥರ ಐಟಮ್ಸ್ಗಳಿದ್ದಾವೆ. ನೀವು ನೋಡ್ಬೋದು. ನನಗೆ ಡ್ರೆಸ್ ವಾಶ್ಗೆ ಸೋಪ್ಸ್ ಬೇಕಿತ್ತು. ಸೊ ಅದಕ್ಕೆ ನಾನು ಇಲ್ಲಿ ಸರ್ಫ್ ಎಕ್ಸೆಲ್ ಸೋಪ್ನ ತಗೋತಿದ್ದೀನಿ. ಆ್ಯಕ್ಚುಲಾಗಿ ಇಲ್ಲಿ ಲೋಕಲ್ ಶಾಪ್ಗಳಲ್ಲಿ ನಮಗೆ ಈ ಥರ ಸೋಪ್ಸ್ಗಳು ಅವೈಲೇಬಲ್ ಇಲ್ಲ. ಸೊ ಅದಕ್ಕೆ ನಾವು ಯಾವಾಗಲೂ ವಿಶಾಲ ಮಾರ್ಟಲ್ಲೇ ಪರ್ಚೇಸ್ ಮಾಡ್ತೀವಿ. ಅಲ್ಲಿ ಪ್ರೈಸ್ ಬಂದ್ಬಿಟ್ಟು ಒಂದು ಸೋಪಿಗೆ ದೊಡ್ಡದಾದರೆ 40 ರೂಪೀಸ್ ಆ ಥರ ಇದೆ. ನೆಕ್ಸ್ಟ್ ಬಂದು ನಮಗೆ ದೇವ್ರದ್ದು ಮೆಟೀರಿಯಲ್ಸ್ ಏನಾದರೂ ಬೇಕಾದರೆ ಗಂಧದ ಕಡ್ಡಿ, ಧೂಪ ಮತ್ತು ಕರ್ಪೂರ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ನೀವು ನೋಡ್ಬೋದು ಶಾಂಪೂಸ್ಗಳು, ಲೋಷನ್ಸ್ಗಳು ಮತ್ತು ಸ್ಕಿನ್ ಕೇರ್ ರೂಟೀನ್ಗಳು ಏನೆಲ್ಲ ಇರುತ್ತೆ ಅದೆಲ್ಲ ಇಲ್ಲಿ ಅವೈಲೇಬಲ್ ಇದೆ. ನೀವು ನೋಡ್ತಿದ್ದೀರಲ್ಲ, ಕಾಣಿಸ್ತಿದೆ ನಿಮಗೇ. ಮತ್ತು ನಮಗೆ ಓಟ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಓಟ್ಸ್, ಮ್ಯಾಗಿ ಮತ್ತು ಮ್ರೂಸ್ಲಿ ಥರದ್ದು ಮತ್ತು ಚಾಕೋ ಚಿಪ್ಸ್ ಈ ಥರ ಎಲ್ಲ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಚಾಕ್ಲೇಟ್ಸ್ಗಳು ಇಲ್ಲಿ ನೋಡ್ಬೋದು, ಫುಲ್ ರ್ಯಾಪ್ ಚಾಕ್ಲೇಟ್ಸ್ಗಳಿದೆ, ಅದನ್ನೂ ತೊಗೋಬೋದು, ಅದು ಅಲ್ಲಿದೆ. ನೆಕ್ಸ್ಟ್ ಬಂದು ಇದೆಲ್ಲ ಬಂದ್ಬಿಟ್ಟು ಮಸಾಲ ಐಟಮ್ಸ್ಗಳೇ ಒಂದು ಸೈಡ್ ಇರುತ್ತೆ, ಮತ್ತು ಶ್ಯಾಂಪೂ ಆ ಥರ ಐಟಮ್ಸ್ಗಳು ಒಂದು ಸೈಡ್ ಇರುತ್ತೆ. ಇನ್ನೆಲ್ಲ ಸಪ್ರೇಟ್ ಒಂದೊಂದು ಸೈಡಲ್ಲಿ ಇರುತ್ತೆ. ನಾವು ಯಾವ್ದು ಬೇಕೋ ಅದನ್ನ ಹೋಗಿ ಪರ್ಚೇಸ್ ಮಾಡ್ಬೋದು. ಇದೆಲ್ಲ ಬಂದ್ಬಿಟ್ಟು ಸ್ನ್ಯಾಕ್ಸ್ ಐಟಮ್ಸ್ಗಳು. ನಿಮ್ಗೆ ಏನೆಲ್ಲ ಸ್ನ್ಯಾಕ್ಸ್ಗಳು ಬೇಕಂತ ಹೇಳಿದ್ರು ದೊಡ್ಡ ಕ್ವಾಂಟಿಟಿಲಿ ಇದೆ, ಚಿಕ್ಕ ಕ್ವಾಂಟಿಟಿಲೂ ಅವೈಲೇಬಲ್ ಇದೆ. ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಇದೆಲ್ಲ ಪ್ಲಾಸ್ಟಿಕ್ ಐಟಮ್ಸ್ಗಳು, ವಾಶ್ರೂಮ್ಗೆ ಮತ್ತು ಅಡುಗೆ ರೂಮ್ಗೆ, ಕಿಚನ್ಗೆ ಯೂಸ್ ಮಾಡುವಂಥ ಪ್ಲಾಸ್ಟಿಕ್ ಐಟಮ್ಸ್ಗಳು ಮತ್ತು ದಿನಸಿ ಸಾಮಾನು ಹಾಕೋ ಡಬ್ಬಗಳು ಎಲ್ಲ ಇಲ್ಲಿ ಅವೈಲೇಬಲ್. ನೆಕ್ಸ್ಟ್ ಬಂದು ಮೆನ್ಸ್ ಡ್ರೆಸ್ ಮತ್ತು ಕಿಡ್ಸ್ದು ಟಾಯ್ಸ್ ಮತ್ತು ಬ್ಯಾಗ್ಸ್ಗಳೆಲ್ಲ ಅವೈಲೇಬಲ್ ಇದೆ. ನೀವು ನೋಡ್ಬೋದು ಇದೆಲ್ಲ ಬಂದ್ಬಿಟ್ಟು ಮೆನ್ಸ್ ಡ್ರೆಸ್, ಟೀ ಶರ್ಟ್ಸ್, ಪ್ಯಾಂಟ್ಸ್ ಮತ್ತು ಇದೆಲ್ಲ ಬಂದ್ಬಿಟ್ಟು ಬ್ಯಾಗ್ಸ್ ಬಂದು ಇದೆಲ್ಲ ಟ್ರೋಲಿ, ಸೂಟ್ ಕೇಸ್ಗಳು ಮತ್ತು ಇಲ್ಲಿ ಬ್ಯಾಗ್ಸ್ಗಳು ಅವೈಲೇಬಲ್ ಇದೆ. ಕಿಡ್ಸ್ದು ಟಾಯ್ಸ್ಗಳು, ಬುಕ್ಸ್ಗಳು, ನೆಕ್ಸ್ಟ್ ಒಂದು ಸೈಡು ಟವಲ್ಸ್, ನೆಕ್ಸ್ಟು ಕರ್ಟನ್ಸ್ಗಳೆಲ್ಲ ಕಾಣಿಸ್ತಿದೆ. ಫುಲ್ ತೋರ್ಸೋಕ್ಕಾಗಲ್ಲ, ನನಗೆ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ನಾನು ನಿಮಗೆ ತೋರಿಸಿದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಅಷ್ಟು ಟೈಮ್ ಇರಲಿಲ್ಲ ಫುಲ್ ವೀಡಿಯೋ ತೋರ್ಸೋಕ್ಕೆ. ಸೊ ನೀವು ನೋಡ್ಬೋದು ಏನೆಲ್ಲ ಕಾಣಿಸ್ತಿದೆ ಅಂತ. ಇದೆಲ್ಲ ಟವಲ್ಸ್ಗಳು ಮತ್ತು ಬೆಡ್ಶೀಟ್ಗಳು, ಫೇಸ್ ಟವಲ್ಸ್, ಮ್ಯಾಟ್ಸು ಮನೆಗೆ ಹಾಕೋಕ್ಕೆ. ನೆಕ್ಸ್ಟ್ ಬಂದು ಇದು ಕಿಚನ್ ಐಟಮ್ಸ್ಗಳು. ಇದೆಲ್ಲ ಗ್ಲಾಸ್ ಐಟಮ್ಸ್ಗಳೇ ಒಂದು ಸೈಡ್ ಇರುತ್ತೆ, ಮತ್ತು ಸ್ಟೀಲ್ ಐಟಮ್ಸ್ಗಳೇ ಒಂದು ಸೈಡ್ ಇರುತ್ತೆ. ಇದೆಲ್ಲ ಸೆಟ್ ನಮಗೆ ಇವಾಗ ಯಾರಾದರೂ ಗೆಸ್ಟ್ಗಳು ಬಂದಾಗ ಎಲ್ಲ ಒಂದೇ ಸೆಟ್ಟಲ್ಲಿ ಸೈಜು ಮತ್ತು ಕಲರು ಎಲ್ಲ ಒಂದೇ ಥರ ಇರಬೇಕು ಅಂತ ಹೇಳಿದ್ರೆ ಒಂದೊಂದು ಸೆಟ್ಗಳು ನಮಗಿಲ್ಲಿ ಅವೈಲೇಬಲ್ ಇದೆ. ನೀವು ನೋಡ್ಬೋದು ಹೇಗಿದೆ ಅಂತ. ನಾವಿಲ್ಲಿ ಒಂದು 2-3 ಸೆಟ್ಗಳನ್ನ ತಂದು ಇಟ್ಕೊಂಡಿದ್ದೀವಿ. ನಮಗೆ ಏನಾದರೂ ಸ್ಟಾಫ್ಸ್ಗಳು ಬಂದಾಗ ಅವರಿಗೆ ಫುಡ್ ಕೊಡೋದಕ್ಕೆ ಅಂತ ಒಂದು ಸ್ವಲ್ಪ ತಂದಿಟ್ಟಿದ್ದೀವಿ. ಮತ್ತು ನೀವು ನೋಡ್ಬೋದು ಇಲ್ಲಿ ಗ್ಲಾಸ್ಗಳು, ಆಲ್ಕೋಹಾಲ್ ಗ್ಲಾಸ್ಗಳು ಇದ್ದಾವೆ, ನಾರ್ಮಲ್ ಗ್ಲಾಸಸ್ಗಳು ಇದ್ದಾವೆ, ಮತ್ತು ಬೌಲ್ಸ್ಗಳು ಇದ್ದಾವೆ. ಸೊ ನೀವು ಕಾಣಿಸ್ತಿದೆ ಅನ್ಕೋತೀನಿ ಯಾವ್ಯಾವ ಟೈಪ್ ಗ್ಲಾಸಸ್ ಇದೆ ಅಂತ. ನಾನು ಸ್ವಲ್ಪ ಬಾಟಲ್ಸ್ ನೋಡ್ಬೋದು, ಎಷ್ಟು ಚೆನ್ನಾಗಿರೋ ಬಾಟಲ್ಸ್ಗಳೆಲ್ಲ ಇದೆ. ತುಂಬಾ ಚೆನ್ನಾಗಿದೆ. ನೀವು ಹೋಗಿ ನಿಮ್ಮ ನಿಯರ್ ವಿಶಾಲ ಮಾರ್ಟ್ ಏನಾದರೂ ಇದ್ದರೆ ಅಲ್ಲಿ ಹೋಗಿ ನೀವು ಒಂದ್ಸಲ ನೋಡ್ಬೋದು. ಸೇಮ್ ಇದೇ ಥರ ಮೆಟೀರಿಯಲ್ಸ್ ಅಲ್ಲೂ ಅವೈಲೇಬಲ್ ಇರುತ್ತೆ. ಸೊ ನೋಡ್ತಿದ್ದೀರಾ, ನಾನೇ ತೋರಿಸ್ತಿದ್ದೀನಿ. ಈ ಗ್ಲಾಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಇಷ್ಟ ಆಯಿತು. ಬಟ್ ಏನಂತ ಹೇಳಿದ್ರೆ ಸಿಂಗಲ್ ಗ್ಲಾಸ್ ಸಿಗೋಲ್ಲ, ಎಲ್ಲ ಒಟ್ಟಿಗೆ ತೊಗೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಕಿಚನ್ ಐಟಮ್ಸ್, ಸ್ಟೀಲ್ ಐಟಮ್ಸ್ಗಳು ಏನೆಲ್ಲ ಇದೆ ಅಂತ ನೀವು ನೋಡ್ಬೋದು. ಸ್ಪೂನ್ಸ್ ಆಗಿರಲಿ, ಬೌಲ್ಸ್ ಆಗಿರಲಿ, ಮತ್ತು ಗ್ಲಾಸಸ್ ಆಗಿರಲಿ. ಗ್ಲಾಸಸ್ಗಳು ಇವಾಗ ಕಾಫಿ ಕುಡಿಯೋಕ್ಕೆ ಗೆಸ್ಟ್ಗಳಿಂದ ಬಂದಾಗ ಅವರಿಗೆ ಕೊಡೋಕ್ಕೆ ಅಂತ ಸಪ್ರೇಟ್ ಸೆಟ್ ಗ್ಲಾಸಸ್ಗಳೇ ಇದೆ ಇಲ್ಲಿ.
ನೆಕ್ಸ್ಟ್ ಬಂದು ಬೌಲ್ಸ್, ಸ್ಟೀಲ್ ಬೌಲ್ಸ್ಗಳು ನೀವು ನೋಡ್ಬೋದು ಎಲ್ಲ ಒಂದೇ ಸೈಜಲ್ಲಿದೆ. ಮತ್ತು ಟಿಫನ್ ಬಾಕ್ಸಸ್ಗಳು ಇದೆ. ನೀವು ಇಲ್ಲಿ ಟಿಫನ್ ಬಾಕ್ಸಸ್ಗಳನ್ನ ಓಪನ್ ಮಾಡಿ ನೋಡಿದ್ರೆ ಅದು ತುಂಬಾ ಚಿಕ್ಕದು, ಇವಾಗ ಮಕ್ಕಳಿಗೆ ಓಕೆ ಆಗುತ್ತೆ. ನೆಕ್ಸ್ಟ್ ಇದೆಲ್ಲ ಬಂದುಬಿಟ್ಟು ಮೆನ್ಸ್ ಕಲೆಕ್ಷನ್ಸ್, ಪ್ಯಾಂಟ್ಸ್ಗಳು, ಟಿ ಶರ್ಟ್ಸ್ಗಳು ನೀವು ನೋಡ್ಬೋದು. ಕಾಸ್ಟ್ ಎಲ್ಲ ಸ್ವಲ್ಪ ಕಮ್ಮಿನೇ ಇರುತ್ತೆ, ಒಂದು 300-200 ಅಂತ. ನೆಕ್ಸ್ಟ್ ಸೆಷನ್ ಬಂದರೆ ಲೇಡೀಸ್ ಸೆಷನ್ನು. ಇಲ್ಲಿ ನೀವು ನೋಡ್ಬೋದು ಮಿರರ್ ಇದೆ, ಬ್ಯಾಗ್ಸ್ ಇದೆ, ಮತ್ತು ಚೂಡಿದಾರ್ ಟಾಪ್ಸ್ಗಳಿದೆ. ಮತ್ತು ಈ ಸೈಡ್ ಬಂದರೆ ಸ್ವಲ್ಪ ಬ್ಯಾಗ್ಸ್ಗಳು ನೀವು ನೋಡ್ಬೋದು. ಜೀನ್ಸ್ ಟಾಪ್ಸ್ಗಳು ನೋಡ್ಬೋದು, ಕಾಣಿಸ್ತಿದೆಯಲ್ಲ, ಚೆನ್ನಾಗಿದೆ. ಸ್ವಲ್ಪ ಜೀನ್ಸ್ ಟಾಪ್ಸ್ಗಳಿಗೆಲ್ಲ ಕಾಸ್ಟ್ಲಿ, ಚೂಡಿದಾರ್ಗಳಿಗೆಲ್ಲ ಹೇಳೋದೇ ಬೇಡ, ಇಲ್ಲಿ ತುಂಬ ಅಂದರೆ ತುಂಬಾ ಕಾಸ್ಟ್ಲಿ. ನಾವು ಕಂಪೇರ್ ಮಾಡಿದರೆ ನಮ್ಮೂರಿಗೆ ಇಲ್ಲಿ ತುಂಬ ಕಾಸ್ಟ್ಲಿ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ ಪ್ಯಾಂಟ್ಸ್ಗಳಿಗೆಲ್ಲ ಒಂದು 400 ಎಲ್ಲ ಇದೆ. ಟಾಪ್ಸ್ಗಳೆಲ್ಲ ಮನೇಲಿ ಹಾಕ್ಕೊಳ್ಳೋದಕ್ಕಂತೂ ಕಮ್ಮಿ ಪ್ರೈಸಲ್ಲೇ ಸಿಗುತ್ತೆ, ನಾನು ನೋಡಿದ್ದೀನಿ. ಈ ಥರ ಟಾಪ್ಸ್ಗಳಿಗೆಲ್ಲ 100-200, ಇದೆಲ್ಲ 80 ರುಪೀಸ್. ಇನ್ನೂ ಕಂಟಿನ್ಯೂ ಮಾಡ್ತೀನಿ ನಾನು ನೆಕ್ಸ್ಟ್ ಪಾರ್ಟಲ್ಲಿ, ಅಲ್ಲಿ ಗಂಟ ವಾಚ್ ಮಾಡಿ ನನ್ನ